ಹರಿ ಓಂ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈಗ ಆಲ್ರೆಡಿ ಒಂದು ಸ್ತೋತ್ರನ ಹೇಳ್ಕೊಟ್ಟಿದ್ದೀನಿ. ಯಾವುದು ಅಂದರೆ ಗಣೇಶ ಸ್ತೋತ್ರ, ಸಂಕಟನಾಶನ ನಾಮ ಶ್ರೀ ಗಣೇಶ ಸ್ತೋತ್ರ. ಇದನ್ನು ಪೂರ್ತಿ ನಿಮಗೆ ಹೇಗೆ ಹೇಳ್ಕೊಡ್ಬೇಕು ಅಂತ ಅದರಲ್ಲಿ ಉಚ್ಚಾರಣೆ ಮಾಡಿ ಅದನ್ನು ಯಾವ್ಯಾವ ರೀತಿ ಹೇಳಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟೆ ಆಗಿದೆ, ಹೌದಲ್ವಾ? ಈಗ ನಾನು ಅದೇ ಥರನೇ ಈಗ ಆಂಜನೇಯ ಸ್ತೋತ್ರನ ಹೇಳ್ಕೊಡೋಣ ಅಂತ ಇದ್ದೀನಿ. ಇದೂ ಅಷ್ಟೇ, ಇದು ನಮಗೆ ಧೈರ್ಯ ಮತ್ತು ಬುದ್ಧಿ, ಶಕ್ತಿ ಬಲ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಾವು ಏನೇ ಒಂದು ಕೆಲಸ ನಾವು ಮಾಡಬೇಕು ಅಂತಿದ್ರು ನಮ್ಮ ಕೈಲಿ ಆಗುತ್ತಾ ಇಲ್ವಾ ಅಂತ ಕೆಲವೊಂದು ಸಲ ಎರಡೆರಡು ಮನಸ್ಸು ಬಂದ್ಬಿಡತ್ತೆ, ಹೌದಲ್ವಾ? ಆದರೆ ನಾವು ಈ ಒಂದು ಸ್ತೋತ್ರ, ಆಂಜನೇಯ ಸ್ತೋತ್ರ ಹೇಳಿದಾಗ ನಮ್ಮ ಮನಸ್ಸು ದೃಢವಾಗಿರುತ್ತೆ. ನಾವು ಮಾಡೋ ಕೆಲಸದ ಮೇಲೆ ನಮಗೆ ಶ್ರದ್ಧೆ ಇರುತ್ತೆ. ಮತ್ತು ನಾವು ಎಷ್ಟು ಶ್ರದ್ಧೆಯಿಂದ ಯಾವೊಂದು ಕೆಲಸ ನಾವು ಮಾಡ್ತೀವಿ ಅದಕ್ಕೆ ತಕ್ಕಂಥ ಪ್ರತಿಫಲ ಇದೆ ಈ ಒಂದು ಸ್ತೋತ್ರದಲ್ಲಿ. ಹಾಗಾಗಿ ಬನ್ನಿ ಈ ಸ್ತೋತ್ರನ ಒಂದೊಂದು ಹಾಗೆ ಕಲ್ತ್ಕೊಳ್ತಾ ಹೋಗೋಣ. ನಾನು ಹೇಗೆ ಸಂಕಟನಾಶನ ನಾಮ ಶ್ರೀ ಗಣೇಶ ಸ್ತೋತ್ರನ ಎರಡೆರಡು ಸ್ಟಾನ್ಸದಲ್ಲಿ ಹೇಳ್ಕೊಟ್ಟಿದ್ದೆ, ಅದೇ ಥರನೇ ಇದು ಸ್ವಲ್ಪ ಚಿಕ್ಕದಾಗಿದೆ. ಇದು ಈ ಆಂಜನೇಯ ಶ್ಲೋಕ ಅಥವಾ ಸ್ತೋತ್ರ ನಾವೇನು ಹೇಳ್ತೀವಿ ಅನ್ನೋದು ಅದು ಕೂಡ ಅಷ್ಟೇ ಚಿಕ್ಕದಾಗಿದೆ. ನಿಮಗೆ ಹೇಗೆ ಗಣೇಶ ಸ್ತೋತ್ರನ 7 ಅಥವಾ 8 ಥರ ನಿಮಗೆ ಸಿಕ್ತು, ಇದರಲ್ಲೂ ಕೂಡ ಅಷ್ಟೇ ಇದೆ. ಅದಕ್ಕಿಂತ ಜಾಸ್ತಿ ಏನಿಲ್ಲ. 8 ಸ್ಟಾನ್ಸ ಅಂತಂದರೆ ಕಲೀಲಿಕ್ಕೆ ನಮಗೇನು ಕಷ್ಟ ಅಂತೂ ಏನೂ ಆಗಲ್ಲ, ಹೌದಲ್ವಾ? ಹಾಗಾಗಿ ಇವತ್ತಿಂದ ನಾನು ಇದನ್ನು ಶುರು ಮಾಡಿದ್ದೀನಿ. ದಿನಾಗಲೂ ಇದೇ ಥರ ಎರಡೆರಡೆ ಹೇಳ್ಕೊಡ್ತಾ ಹೋಗ್ತೀನಿ, ಆಯಿತಾ? ನಿಮಗೂ ಕಲೀಲಿಕ್ಕೆ ಈಸಿ ಆಗುತ್ತೆ. ಬನ್ನಿ ಈಗ ಕಲಿಯೋಣ. ಈಗ ಮೊದಲನೇದು ಹೇಳೋಣ. ವೈಶಾಖೇ ಮಾಸಿ ಕೃಷ್ಣಾಯಾಂ ದಶಮ್ಯಾಂ ಮಂದವಾಸರೆ ಪೂರ್ವಾಭಾದ್ರಾ ಪ್ರಭೂತಾಯ ಮಂಗಳಂ ಶ್ರೀ ಹನುಮತೆ. ಇನ್ನೊಂದ್ಸಲ ಹೇಳೋಣ. ವೈಶಾಖೇ ಮಾಸಿ ಕೃಷ್ಣಾಯಾಂ ದಶಮ್ಯಾಂ ಮಂದವಾಸರೆ ಪೂರ್ವಾಭಾದ್ರಾ ಪ್ರಭೂತಾಯ ಮಂಗಳಂ ಶ್ರೀ ಹನುಮತೆ. ಈಗ ಎರಡನೇದು ಹೇಳೋಣ. ಕರುಣಾರಸ ಪೂರ್ಣಾಯ ಫಲಪೂಪ ಪ್ರಿಯಾಯ ಚ ಮಾಣಿಕ್ಯಹಾರ ಕಂಠಾಯ ಮಂಗಳಂ ಶ್ರೀ ಹನುಮತೆ. ಇನ್ನೊಂದ್ಸಲ ಹೇಳೋಣ. ಕರುಣಾರಸ ಪೂರ್ಣಾಯ ಫಲಪೂಪ ಪ್ರಿಯಾಯ ಚ ಮಾಣಿಕ್ಯಹಾರ ಕಂಠಾಯ ಮಂಗಳಂ ಶ್ರೀ ಹನುಮತೆ. ಸೊ ಇಲ್ಲಿಗೆ ಮೊದಲನೇದು ಸ್ಟಾನ್ಸ ಮತ್ತು ಎರಡನೇ ಸ್ಟಾನ್ಸ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ಟೋಟಲ್ ಆಗಿ ನಮಗೆ 7 ಸ್ಟಾನ್ಸಾಸ್ ಸಿಗುತ್ತೆ. ಈಗ 2 ಶ್ಲೋಕನ ಹೇಳ್ಕೊಟ್ಟಿದ್ದೀನಿ. ಸೊ 8 ಇದ್ದರೆ ನಾನು ಎರಡೆರಡು ಬೈಫರ್ಕೇಟ್ ಮಾಡಬಹುದಿತ್ತು, ಬಟ್ ಇಲ್ಲಿ 7 ಇರೋದ್ರಿಂದ ಯಾವುದನ್ನು ಒಂದು ವಿಡಿಯೋದಲ್ಲಿ 3 ಹಾಕ್ತೀನಿ. ಇಲ್ಲಿಯ ಎಲ್ಲ ವಿಡಿಯೋಗಳಲ್ಲೂ ಕೂಡ ನಾನು ಎರಡೆರಡೆ ಹಾಕ್ಕೊಡ್ತಾ ಹೋಗ್ತೀನಿ, ಓಕೆನಾ? ಇದು ಬಂದು ಪ್ರಸನ್ನ ಆಂಜನೇಯ ಸ್ವಾಮಿ ಸ್ತೋತ್ರ ಅಂತ ಹೇಳ್ತಾರೆ. ಇದನ್ನು ಹೇಳ್ಕೊಂಡ್ರೆ ನಮಗೆ ಎಲ್ಲ ರೀತಿ ನಮ್ಮ ಕೆಲಸಗಳು ನಮಗೆ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ನೋಡಿದ್ರಿ ಅಲ್ವಾ ಈ ವಿಡಿಯೋ ಇಷ್ಟ ಆಗಿದ್ರೆ ನಾನು ಯಾವಾಗಲೂ ಹೇಳೋ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗಿದು ಒಳ್ಳೆ ಮಾಹಿತಿ ಅಂತ ಅನಿಸಿದ್ರೆ ನಿಮಗೆ ಗೊತ್ತಿರೋರ್ಗೂ ಕೂಡ ಇದನ್ನು ಶೇರ್ ಮಾಡಿ. ಹೀಗೆ ಮುಂದೆ ಹೋಗ್ತಾ ಇದೇ ಥರ ಎಲ್ಲ ಶ್ಲೋಕಗಳು, ಸ್ತೋತ್ರಗಳು, ಸಹಸ್ರನಾಮಗಳು ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ನಮಸ್ಕಾರ ಎಲ್ಲರಿಗೂ. ಹರಿ ಓಂ.